ಹಾಯ್ ಎವ್ರಿವನ್. ನೋಡಿ, ಒಂದು ಬೆಲಿನೋ ಟೈಪ್ 2 ಮಾಡಲ್ ಗಾಡಿ ಇದ್ದು, ಇದಕ್ಕೆ ಬಂದ್ಬಿಟ್ಟು ಕಂಪ್ನಿಯಿಂದ ಸ್ಪೀಕರ್ ಇದ್ದಿದ್ದು. ಸೊ ಕಂಪ್ನಿ ಸ್ಪೀಕರ್ ನಾವು ತೆಗಿಬಿಟ್ಟು ಇದಕ್ಕೆ ಒಂದು ರ್ಯಾಂಬೋ ಬ್ರ್ಯಾಂಡ್ ಸ್ಪೀಕರ್ ಫ್ರಂಟ್ ಆ್ಯಂಡ್ ರಿಯರು, 2 ಲೇಯರ್ ಡ್ಯಾಂಪಿಂಗು ಪ್ಲಸ್ ಆಂಬಿಯನ್ ಲೈಟು, ಒಂದು ಅಂಡ್ರಿಸಿ 24 ಆಂಬಿಯನ್ ಲೈಟು ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ನೀಟಾಗಿ ಫಿಟ್ ಆಗಿದೆ. ಈ ಲೈನ್ ನಿಮ್ಗೆ ಹೆಂಗಿದೆ ಬಾರ್ಡ್ರು, ಸೇಮ್ ಅದೇ ಬಾರ್ಡ್ರು ನಿಮಗೆ ಇದು ಕುತ್ಕೊಡುತ್ತೆ. ಇದು ಒಂದಿತ್ತು ಫ್ರಂಟ್ ತೋರಿಸಿ ನೀವು ನೋಡ್ಬೋದು ನಿಮ್ಮ ಲುಕ್ ಹೆಂಗಿದೆ ಅಂತ. ಇದೊಂದು ಫ್ರಂಟ್ ಲುಕ್ ನೋಡ್ಬೋದು. ನೆಕ್ಸ್ಟ್ ಇದಕ್ಕೆ ಡ್ಯಾಶ್ ಬೋರ್ಡ್ಗೆ ಒಂದು ಪೀಸ್ ಇಲ್ಲಿ, ಒಂದು ಪೀಸ್ ಒಂದು ದೊಡ್ಡದು ಆ ಎಂಡಿಂದ ನಿಮಗೆ ಈ ಎಂಡ್ ತನಕ ಒಂದು ಪೀಸು ಫಿಟ್ ಆಗಿದೆ. ಇವಾಗ ಕಂಪ್ನಿಯಿಂದ ನಿಮಗೆ ಎಲ್ಲ ಮಾರುತಿ ಗಾಡಿನಲ್ಲಿ ಈ ಥರ ಸ್ಪೀಕರ್ ಬಂದಿರ್ತದೆ. ಇದು ನೋಡ್ಬೋದು ನೀವು, ನಿಪ್ಪೊಂದು ಎಲ್ಲ ಗಾಡಿನಲ್ಲಿ ನಿಮಗೆ ಮಾರುತಿ ಗಾಡಿನಲ್ಲಿ ಇದೇ ಸ್ಪೀಕರ್ ಸಿಗೋದು. ಇದು ಕಂಪ್ನಿ ಸಿಸ್ಟಮ್ಗೆ, ಕಂಪ್ನಿ ಸ್ಪೀಕರ್ಗೆ ಓಕೆ, ಅವರು ಮಾಡಿದ್ದಾರೆ ಒಂದು ಲೆಕ್ಕಗೆ. ಇವಾಗ ನಿಮಗೆ ಸ್ವಲ್ಪ ಔಟ್ಪುಟ್ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಒಂದು ಒಳ್ಳೆ ಬೇಸ್ ಬೇಕು ಅಂದರೆ ನೀವು ನೋಡಿ, ನಾವು ಇಲ್ಲಿ ಒಂದು ಫೂಟ್ರ್ ಕಟ್ ಮಾಡಿಬಿಟ್ಟು ರ್ಯಾಂಬೋ ಬ್ರ್ಯಾಂಡು ಇಲ್ಲಿ ಸ್ಪೀಕರ್ ಇಲ್ಲಿ ಫಿಟ್ ಆಗಿದೆ. ಇದು ಡ್ಯಾಂಪಿಂಗ್ ನಾವು ತೆಗಿಬಿಟ್ಟು ಮಾಡಿದ್ರೆ ಡೋರ್ ನಿಮಗೆ ಸೇಮ್ ಇದೇ ಥರ ಕೂತ್ಕೊಡುತ್ತೆ. ಏನೋ ಇದರಲ್ಲಿ ನಾವು ಆಗೋ ಥರನೇ ಕಾಣಿಸಲ್ಲ. ಆ ಸೈಡ್ ಇವಾಗ ನಿಮಗೆ ತೋರಿಸ್ತೀನಿ, ಅದನ್ನು ಪ್ರೊಸೆಸಿಂಗ್ ನೋಡಿ. ಇದು ಫ್ರಂಟ್ನಲ್ಲಿ ಒಂದು ನಿಮಗೆ ಕಾಂಪೊನೆಂಟ್ ಸ್ಪೀಕರ್ ಫಿಟ್ ಆಗಿದೆ ರ್ಯಾಂಬೋದು, ಇದು ಒಂದು ಫಿಟ್ ಆಗಿದೆ ಇದರಲ್ಲಿ. ಪ್ಲಸ್ ಇದರಲ್ಲಿ ರಿಯರ್ನಲ್ಲಿ ರ್ಯಾಂಬೋ ಸ್ಪೀಕರ್ ಒಂದು ಫಿಟ್ ಆಗಿದೆ. ಇದು ನೀವು ಇಂಟರ್ನೆಟ್ನಲ್ಲಿ ಚೆಕ್ ಮಾಡ್ಬೋದು. ಈ ಬ್ರ್ಯಾಂಡು ಕಸ್ಟಮರ್ ಹತ್ರ, ಯಾರು ಕಸ್ಟಮರ್ಗೆ ಸೋನಿ ಅಂಡ್ರಿಸಿ 24 ಗಿಫ್ಟ್ ಕೊಟ್ಟಿದಂದ್ರೆ, ಸೊ ಆ ಗಿಫ್ಟ್ ಅವ್ರು ತೊಗೊಂಡು ಬಂದು ಒಂದು ತಿಂಗಳು ಮುಂಚೆನೇ ನಮ್ಗೆ ಹೇಳಿ, ಇಮ್ರಾನ್ ನಿಮ್ಮ ಹತ್ರನೇ ಬರ್ತೀನಿ ನಾನು, ನನಗೆ ಯಾರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ದೀಪಾವಳಿಗೆ, ಸೊ ಅದು ಫಿಟ್ಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರನೇ ಬರ್ತೀನಿ, ನನಗೆ ಗುಡ್ ಡ್ಯಾಂಪಿಂಗು 4 ಸ್ಪೀಕರು ಅದು ಸಜೆಷನ್ ಮಾಡಿ ನೀವು ನನಗೆ ಫಿಟ್ ಮಾಡಿಕೊಡಿ ಅಂದರು. ಸೊ ಇದು ಡ್ಯಾಂಪಿಂಗು ನೀವು ನೋಡ್ಬೋದು. ಡ್ಯಾಂಪಿಂಗ್ ನಿಮಗೆ ಬೇಜಾನ್ ಬ್ರ್ಯಾಂಡ್ ಸಿಗುತ್ತೆ, ಬ್ರ್ಯಾಂಡು ಏನಿಲ್ಲ, ಬ್ರ್ಯಾಂಡ್ ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಅಂತ ಸಿಗುತ್ತೆ. ಪ್ಲಸ್ ಇದಕ್ಕೆ ನಾವು ವಾಟರ್ ಗಾರ್ಡ್ ಹಾಕಿನೇ ಫಿಟ್ ಮಾಡಿರೋದು. 2 ಡೋರು ನಿಮಗೆ ಓಪನ್ ಮಾಡಿದ್ದೀನಿ, 2 ಡೋರ್ ನಿಮಗೆ ಕ್ಲೋಸ್ ಮಾಡಿದ್ದೀನಿ. ಸೊ 2 ಡೋರ್ ಫಿನಿಶಿಂಗ್ ಹೆಂಗಿದೆ ಇದನ್ನು ನೋಡ್ಕೊಡಿ ನೀವು. ನೋಡಿ, ಇದು ಹಿಂಗೆ ಬರ್ತದೆ ನಿಮಗೆ, ಓಕೆನಾ. ಪ್ಲಸ್ ಇಲ್ಲಿನೂ ನಿಮಗೆ ಈ ಡೋರ್ ಫಿನಿಶ್ ಆಗಿದೆ, ಇಲ್ಲಿದೆ. ಇನ್ನು 2 ಡೋರ್ ಪ್ಯಾಡ್ ನಾವು ಫಿಟ್ಟೇ ಮಾಡಿಲ್ಲ, ಇಲ್ಲಿದೆ. ಇವಾಗ ಈ ಫೀಲಿಂಗ್ ನೋಡ್ಬೋದು ನೀವು, ಅದೇ ಫೀಲಿಂಗ್ ಇಲ್ಲಿ ನೋಡ್ರೆ ನೀವು ಸ್ವಲ್ಪ ಗಟ್ಟಿ ಆಗತ್ತೆ, ಅದು ಒಂದು. ಇವಾಗ ಡ್ಯಾಂಪಿಂಗ್ ಅಂದರೆ ಏನಿದ್ರೆ ಪರ್ಸೋದಿಂಗ್ ತೋರಿಸ್ತೀನಿ ನೋಡಿ ನಿಮಗೆ. ಪರ್ಸೋದಿಂಗ್ ಬಂದ್ಬಿಟ್ಟು 2 ಲೇಯರ್ ಅಂದರೆ ಈ ಥರ ನಿಮಗೆ ಇಲ್ಲಿ ಫಿಟ್ ಆಗುತ್ತೆ. ಫ್ರಂಟು ಬಂದ್ಬಿಟ್ಟು ಈ ಥರ ನಿಮಗೆ ಫಿಟ್ ಆಗುತ್ತೆ. ಇದು ಸ್ಪೀಕರ್ ಹಾಕಿನೂ ನಾವು ವಾಟರ್ ಗಾರ್ಡ್ ಅಂತ ಒಂದು ಬರ್ತದೆ. ಇದು ಏನಕ್ಕೆ ಹಾಕೋದು, ಸ್ವಲ್ಪ ನಿಮಗೆ ಕಾಸ್ಟ್ಲಿ ಸ್ಪೀಕರು, ಅದಕ್ಕೆ ನೀರು ಎಲ್ಲ ಹೋಗ್ಬಾರ್ದು ಅಂತ ಇದು ವಾಟರ್ ಗಾರ್ಡ್ ಹಾಕಿನೇ ಫಿಟ್ ಮಾಡೋದು. ನೀವು ಯಾವ ಸ್ಪೀಕರ್ ಇದ್ರೂ ಫಿಟ್ ಮಾಡ್ಬೋದು, ಇದು ಕಮ್ಮಿ ಇದ್ರೂ ಫಿಟ್ ಮಾಡ್ಬೋದು, ಜಾಸ್ತಿ ಇದ್ರೂ ಫಿಟ್ ಮಾಡೋದು. ಬೆನಿಫಿಟ್ ಡ್ಯಾಂಪಿಂಗ್ದು ಏನಿದೆ ಅಂದರೆ, ಸ್ವಲ್ಪ ಎನ್ಹಾನ್ಸ್ ವೋಕಲ್ಲು, ಬೇಸು, ಮಿಡ್ ಬಾಸು ಅದು ಬರಬೇಕಾದ್ರೆ ಈ ಥರ ಬ್ರ್ಯಾಂಡ್ ಎಲ್ಲ ಹಾಕಿ ನೀವು ಸ್ಪೀಕರ್ ಈ ಥರ ಫಿಟ್ ಮಾಡ್ಬೋದು. ಇನ್ನೊಂದು ಈ ಡೋರ್ದು ಫೀಲಿಂಗೇ ನೀವು ಹಾಕಿದ ತಕ್ಷಣವೇ ಈ ಫೀಲಿಂಗೇ ನಿಮಗೆ ಬೇರೆ ಥರ ಇರ್ತದೆ. ಈ ಫೀಲೇ ನಿಮಗೆ ಬೇರೆ ಥರ ಇರ್ತದೆ, ಈ ಫೀಲೇ ಬೇರೆ. ನೋಡಿ, ಇನ್ನೊಂದು ಗಾಡಿ ಇಲ್ಲಿದೆ, ಈ ಥರ ನಿಮಗೆ ಹಲೋ ಬರೋದು, ಅದು ಈ ಥರ ಬಂದಿರ್ತದೆ. ಸೊ ಇದೆಲ್ಲ ತೆಗಿಬಿಟ್ಟು ಈ ಡೋರ್ ಇವಾಗ ಹಾಕ್ತೀನಿ ನೋಡಿ, ನಿಮ್ಗೆ ಹೆಂಗೆ ಶಬ್ದ ಬರ್ತದೆ. ಈ ಶಬ್ದ ನೋಡಿ, ಆ ಶಬ್ದ ಡಿಫ್ರೆನ್ಸ್ ಇದೆ. ಸೊ ಒಂದು ಬೆಲೂನಿಗೆ ಇದು ಫಿಟ್ ಮಾಡಿದ್ದೀನಿ. ಆಮೇಲೆ ಲೈಟು ಸ್ವಿಚ್ಚನ್ನು ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ಇಲ್ಲಿ ನೋಡಿ. ಆಮೇಲೆ ಲೈಟ್ ಸ್ವಿಚ್ಚು ನಾವು ಇಲ್ಲಿ ಫಿಟ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಕೆಲಸ. ಈ ಪ್ರೆಸ್ ಮಾಡ್ರೆ ನಿಮಗೆ ಏನು ನೋಡಿ, ಮಲ್ಟಿ ಕಲರ್ ಚೇಂಜ್ ಆಗ್ತಾ ಇರ್ತದೆ, ಈ ಥರ ಚೇಂಜ್ ಆಗ್ತಾ ಇರ್ತದೆ, ನೋಡ್ಬೋದು ನೀವು. ಈ ಥರ ಕಲರ್ ನಿಮಗೆ ಬೇಕಾದಷ್ಟು ಬರ್ತದೆ ಇದರಲ್ಲಿ. ಕಲರ್ ನೀವು ಏನೇನು ಪ್ರೆಸ್ ಮಾಡ್ತಿರ್ತೀರ ನೋಡಿ, ಈ ಥರ ಕಲರ್ದು ಚೇಂಜ್ ಇದೆ. ಇದು ನೀಟ್ ಆ್ಯಂಡ್ ಕ್ಲೀನ್ ಸ್ವಿಚ್ ಹಾಕಿ ನಾವು ಇದಕ್ಕೆ ಏನು ಪ್ರೊಸೆಸಿಂಗ್ ಮಾಡಬೇಕು, ಹೆಂಗೆ ಫಿಟ್ ಮಾಡಬೇಕು, ಏನು ಡಿಸೈನ್ ಮಾಡಬೇಕು ಅಂತ ನೋಡಿಬಿಟ್ಟು ಇಲ್ಲಿಂದ ಎಂಡ್ ಆದರೆ ಆ ಎಂಡ್ಗೆ ಕೆಲಸ ಏನು ಮಾಡಬೇಕು ಅಂತ ಅದು ಒಂದು ಕೆಲಸ ಮಾಡಿದ್ದೀನಿ. ಏನೇನಂದರೆ, ಒಂದು ಕಾಂಪೊನೆಂಟ್ ಸ್ಪೀಕರು, ಒಂದು ಕೋಎಕ್ಸೆಲ್ ಸ್ಪೀಕರು, ಒಂದು ಅಂಡ್ರಿಸಿ 24, ಒಂದು ಆಮೇಲೆ ಲೈಟ್, ಇಷ್ಟೆಲ್ಲ ಇದರಲ್ಲಿ ಫಿಟ್ ಆಗಿದೆ. ಇದು ನೋಡ್ಬೋದು, ಇಷ್ಟೆಲ್ಲ ಫಿಟ್ ಆಗಿದೆ. ಸೊ ಇದು ಗಾಡಿ ಬಂದ್ಬಿಟ್ಟು ಬೆಲಿನೋ
ಇದಕ್ಕೆ ಅಡ್ಜಸ್ಟ್ಮೆಂಟಿಗೂ ನೋಡಿ ಇಲ್ಲಿ ಹಾಕಿದ್ದೀನಿ, ಏನಂದ್ರೆ ಊಫರ್ ಅಡ್ಜಸ್ಟ್ಮೆಂಟ್. ಇದು ಎಫೆಕ್ಟ್ ಇವಾಗ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ನೋಡಿ ಇದು ಇದೆ, ಕಂಪ್ನಿ ಸಿಸ್ಟಮ್ಗೆನೆ ಬರೀ ಸ್ಪೀಕರ್ ನಾವು ಅಪ್ಗ್ರೇಡ್ ಮಾಡಿರೋದು. ಇದೇ ಸ್ಪೀಕರ್ಗೆ ನಿಮ್ಗೆ ಔಟ್ಪುಟ್ ಬರಲ್ಲ ಅಂತ, ಸೊ ಕಂಪ್ನಿ ಸಿಸ್ಟಮ್ ಇಟ್ಬಿಟ್ಟು ನಾವು ಕಂಪ್ನಿ ಸ್ಪೀಕರ್ ತೆಗಿಬಿಟ್ಟು ಅದಕ್ಕೆ ಒಂದು ಮಾಡಿದ್ದೀನಿ. ಗಾಡಿ ಯಾವುದೂ ಇರಲಿ, ಕೆಲಸ ಮಾಡೋಕ್ಕೆ ಒಂದು ಫಾಂಡ್ ಇರ್ತದೆ, ಒಂದು ಕೆಲಸ ಮಾಡಿದ್ದು ರೀತಿ ಇರ್ತದೆ, ಒಂದು ಕೆಲಸ ಮಾಡೋದು ಅದು ಇದ್ದಿರ್ತದೆ. ಇವಾಗ ನೋಡಿ, ಈ ಕೆಲಸ ಕಸ್ಟಮರ್ ಬೆಳಗ್ಗೆ 11 o'clock ಬಂದಿರೋದು, ಅಲ್ಲಿ ಕೂತ್ಕೊಂಡಿದ್ದಾರೆ. ಟೈಮ್ ಬಂದು ಇವಾಗ ಇಲ್ಲಿ ಮೀಟ್ರ್ನಲ್ಲಿ ನೋಡ್ಬೋದು 9:40 9:15 ಆಗ್ತಾ ಇದೆ, 9:15 9:20 ಆಗ್ತಾ ಇದೆ. ಇಲ್ಲಿ ನಿಮಗೆ ಟೈಮ್ ಕಾಣಿಸ್ತಾ ಇದೆ, 11 o'clock ಕಸ್ಟಮರ್ ಬಂದಿರೋದು. ಇದು ಕೆಲಸ ಮಾಡೋಕ್ಕೆ ಬೇರೆ 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 ಗಾಡಿ ಇರ್ತದೆ, ಆ ಗಾಡಿ ಈ ಗಾಡಿ ಎಲ್ಲ ಕನ್ಫ್ಯೂಷನ್ ಆಗಿಬಿಡ್ತದೆ. ಸೊ ಇದು ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಬೇಕು ಅಂದರೆ ನಿಮಗೆ ಟೈಮ್ ತೊಗೊಂಡು ಬನ್ನಿ, ಮಾಡಿ ಕೊಡೋಣ. ಇದು ಫಿಟ್ಟಿಂಗು ನಮಗೆ ಸರ್ಟಿಫೈಡ್ ಆಗಬೇಕು ಫಸ್ಟು, ಆಮೇಲೆ ಕಸ್ಟಮರ್ಗೆ. ಫಸ್ಟು ನಮಗೆ ಕೆಲಸ ಸರ್ಟಿಫೈಡ್ ಆದ್ರೇ ನಾವು ಗಾಡಿ ನಿಮಗೆ ಸರ್ ಇದು ಕಂಪ್ಲೀಟ್ ಆಗಿದೆ ಅಂತ ಹೇಳೋದು. ಯಾವುದೋ ಒಂದು ಸ್ಪೀಕರು ಯಾವುದೋ ಒಂದು ಹಾಕ್ಬಿಟ್ಟು ದಡಬಡ ಬಿಟ್ಬಿಟ್ಟು ಆಯಿತು ಸರ್ 3 hourನಲ್ಲಿ 2 hourನಲ್ಲಿ ಕೆಲಸ ಮಾಡೋದು, ಆ ಥರ ಸ್ವಲ್ಪ ಡಿಫಿಕಲ್ಟ್. ಅದು ಟೈಮ್ ತೊಗೊಂಡು ಬನ್ನಿ, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ನಿಮ್ಗೆ ಆಗುತ್ತೆ, ಯಾವ ಥರ ಬೇಕೋ ಆ ಥರ ಕೆಲಸ. ಆಮೇಲೆ ಫಿಟ್ಟಿಂಗು ನೋಡ್ಬೋದು ನೀವು, ಬೇರೆ ಬೇರೆ ಗಾಡಿ ಇರ್ತದೆ, ಬೇರೆ ಬೇರೆ ಸಜೆಷನ್ ಇರ್ತದೆ. ಸೊ ಆ ಲೆಕ್ಕನಲ್ಲಿ ನಿಮಗೆ ಇದು ಫಿಟ್ಟಿಂಗ್ ಮಾಡೋದು. ಇದು ಎಫೆಕ್ಟನ್ನು ನೋಡ್ಬೋದು ನೀವು ಹೆಂಗಿದೆ ಅಂತ. ಗಾಡಿನಲ್ಲಿ ಬಂದ್ಬಿಟ್ಟು ಕ್ಲಾರಿಟಿ ಇದು ಢಮ ಢುಮ 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 ಇಲ್ಲ, ಗಾಡಿನಲ್ಲಿ ಕ್ಲಾರಿಟಿ. ಒಂದು ಮ್ಯೂಸಿಕ್ ಲವಲ್ ಇರ್ತಾರೆ, ಅವ್ರಿಗೆ ಕ್ಲಾರಿಟಿ ಬೇಕು ಅಂತಾರೆ ಒಂದು ಜನ ಸ್ವಲ್ಪ ಬೇಸ್ ಬೇಕು ಅಂತಾರೆ. ಸೊ ಅದಕ್ಕೆ ಅದು ಪ್ರೊಸೆಸಿಂಗ್ ಫಿಟ್ ಮಾಡೋಕ್ಕೆ ನೋಡಿ ಇದು ಆಯ್ತಲ್ಲ. ಪ್ಲಸ್ ಇದು ಆಮೇಲೆ ಲೈಟ್ಗೆ ನೋಡಿ, ಇದು ಕಂಪ್ನಿಯಿಂದ ಬಂದಿರೋದು. ಈ ಸಾಕೆಟ್ ಒಂದು ಲೈಟ್ದು ಇಲ್ಲಿ ಬಂದಿದಲ್ಲ ವೈರು, ಈ ವೈರ್ ನಾವು ಹಾಕೊಂಡು ಬಂದಿರೋದು. ಇದೇವರೆಗೆ ನಾವು ಕನೆಕ್ಷನ್ ಮಾಡಿಲ್ಲ. ಕಪ್ಲೆಟ್ ಟು ಕಪ್ಲರು, ಸಾಕೆಟ್ ಟು ಸಾಕೆಟ್ ಅಂತಾರಲ್ಲ ಜನ. ಆಮೇಲೆ ಲೈಟ್ ಬಗ್ಗೆ ನಾನು ಹೇಳ್ತಾ ಇರೋದು ನಿಮಗೆ, ಸಪ್ರೇಟ್ ವೈರ್ ನಾವು ಇದು ಹಾಕೊಂಡು ಬಂದು ಆಮೇಲೆ ಲೈಟ್ಗೆ ಫಿಟ್ ಮಾಡಿರೋದು. ಡೋರಿಂದ ತೊಗೊಂಡು ಬಂದು ಆಮೇಲೆ ಲೈಟ್ಗೆ ನಾವು ಫಿಟ್ ಮಾಡಿರೋದು. ಅದು ನೋಡ್ಬೋದು, ವೈರ್ ನೋಡ್ರೇ ನಿಮ್ಗೆ ಗೊತ್ತಾಗುತ್ತೆ. 2 ಕಪ್ಲರ್ ಇದೆ, ಆ ಕಪ್ಲರ್ ಬಂದ್ಬಿಟ್ಟು ಕಂಪ್ನಿ ವೈರಿಂಗ್ಗೆ ಅಟ್ಯಾಚ್ ಆಗುತ್ತೆ, ಒಂದು ಪವರ್ ವಿಂಡೋಗೆ ಒಂದು ಲೈಟ್ಗೆ. ಇದು ಹಾಕಿರೋದು ನಾವು ವೈರ್, ಸಿಂಗಲ್ ವೈರು, ಅದು ಆಮೇಲೆ ಲೈಟ್ಗೆ ಫಿಟ್ ಮಾಡಿದ್ದು. ಆಮೇಲೆ ಲೈಟು ನಿಮಗೆ ಇದು ಮಾಡೋಕ್ಕೆ ಟೈಮ್ ಬೇಕು, ಕೆಲಸ ಇದೆ. ಸೊ ಆ ರೀತಿ ನಿಮಗೆ ಕೆಲಸ ಇದೆ, ಯಾವ ಗಾಡಿನಲ್ಲಿ ನೋಡಿ ತಗೊಂಡು ಬನ್ನಿ ಮಾಡಿ ಕೊಡೋಣ. ಇದು ಕಂಪ್ನಿ ಸಿಸ್ಟಮ್ ಏನಕ್ಕೆ ಚೇಂಜ್ ಒಳ್ಳೆ ಸಿಸ್ಟಮ್ ಇದ್ರೆ ಕೆಲವು ಜನ ಚೇಂಜ್ ಮಾಡಲ್ಲ, ಕೆಲವು ಜನ ಚೇಂಜ್ ಮಾಡ್ತಾರೆ, ಅವ್ರಿಗೆ ಔಟ್ಪುಟ್ ಇರಲ್ಲ. ಸೊ ಆ ಔಟ್ಪುಟ್ಗೆ ಏನು ಮಾಡಬೇಕು, ಏನು ಡಿಸಿಷನ್ನು ನೋಡಿ. ಬ್ರ್ಯಾಂಡು ನಿಮಗೆ ಬೇಜಾನ್ ಸಿಗುತ್ತೆ, ಯಾವ ಬ್ರ್ಯಾಂಡ್ ಬೇಕು ನಿಮಗೆ ಆ ಬ್ರ್ಯಾಂಡ್ ಎಲ್ಲ ಸಿಗುತ್ತೆ. ಹಟ್ಸ್ ಇದೆ, ಔರಾ ಇದೆ, ಪೈನಿಯರ್ ಇದೆ, ಸೋನಿ ಇದೆ, JBL ಇದೆ, ರ್ಯಾಂಬೋ ಅಲ್ಲಿದೆ ನೋಡಿ, ಅದಿದೆ, ನಾಕಾಮಚ್ಚಿ ಇದೆ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ನಿಮಗೆ ಡಿಫ್ರೆನ್ಸ್ ಇದೆ. ನಿಮ್ಮ ಬಜೆಟ್ ಮೇಲೆ ಹೋಗುತ್ತೆ. ಸ್ಟಾರ್ಟಿಂಗ್ ರೇಂಜ್ ಏನಿದೆ, ಎಂಡ್ ರೇಂಜ್ ಏನಿದೆ, ಮಿಡಿಲ್ ರೇಂಜ್ ಏನಿದೆ, ಆ ರೇಂಜ್ನಲ್ಲಿ ನಿಮಗೆ ಸ್ಪೀಕರ್ ಸಿಗುತ್ತೆ, ಸಿಸ್ಟಮು ಸಿಗುತ್ತೆ. ಸಿಸ್ಟಮ್ ನೋಡಿ ಅಷ್ಟೊಂದು ಬ್ರ್ಯಾಂಡ್ ಇದೆ. ಅದೆಲ್ಲ ಕೆಲಸ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಬನ್ನಿ, ಮಾಡಿ ಕೊಡೋಣ ನಿಮಗೆ. ಇದೊಂದು ಬೆಲ್ಲಿನೋಗಿ ಎಷ್ಟೊಂದು ಫಿಟ್ಟಿಂಗ್ ಆಗಿದೆ.